ಹಾಯ್ ಗೆಳೆಯರೇ, ನನ್ನ ಹೆಸರು ಅಭಿ. ಆಫೀಸಿನಿಂದ ಕೆಲಸ ಮುಗಿಸಿಕೊಂಡು ಆಗಷ್ಟೇ ಮನೆಗೆ ಬಂದಿದ್ದೆ. ಪಕ್ಕದ ಮನೆಯವರಿಂದ ಮನೆಯ ಚಾವಿಯನ್ನು ತೆಗೆದುಕೊಂಡು ಮನೆಯೊಳಗೆ ಕಾಲಿಟ್ಟೆ. ನನ್ನ ಹೆಂಡತಿ ತನ್ನ ತವರು ಮನೆಯಲ್ಲಿ ಯಾವುದೋ ಫಂಕ್ಷನ್ ಇದೆ ಅಂತ ಮಕ್ಕಳನ್ನೆಲ್ಲ ಕರೆದುಕೊಂಡು ಹೋಗಿದ್ದಳು. ಹಾಗಾಗಿ ಕೀಯನ್ನು ಪಕ್ಕದ ಮನೆಯಲ್ಲಿ ಕೊಟ್ಟು ಹೋಗಿದ್ದಳು. ಮನೆಯಲ್ಲಿ ನನಗೆ ಈಗ ಸ್ವಲ್ಪ ಬೋರಾಗುತ್ತಿತ್ತು. ನನ್ನ ಹೆಂಡತಿ ಮಕ್ಕಳು ಸದಾಕಾಲ ಜೊತೆಯಲ್ಲೇ ಇರುತ್ತಿದ್ದು ಈಗ ಅವರಿಲ್ಲದೆ ಮನೆ ಸ್ವಲ್ಪ ಖಾಲಿ ಅನಿಸಿತ್ತು. ಸುತ್ತಿತ್ತು ಸ್ವಲ್ಪ ಹೊತ್ತು ಟಿವಿ ನೋಡೋಣ ಅಂತ ಕುಳಿತುಕೊಂಡೆ. ಟಿವಿಯಲ್ಲಿ ಯಾವುದೋ ಒಂದು ಮೂವಿ ಬರ್ತಾ ಇತ್ತು. ಹುಡುಗಿಯರಿಬ್ಬರು ಮನೆಯವರ ಕಣ್ಣು ತಪ್ಪಿಸಿ ರೋಮ್ಯಾನ್ಸ್ ಅಲ್ಲಿ ತೊಡಗಿದ್ದರು. ಹಾಗೆ ಅದನ್ನು ನೋಡುತ್ತಿರುವಾಗ ನನ್ನ ಜೀವನದಲ್ಲಿ ಈ ಹಿಂದೆ ನಡೆದ ಘಟನೆ ಒಂದು ನೆನಪಾಯಿತು. ಆಗ ನಾನು ಇಂಜಿನಿಯರಿಂಗ್ನ ಫಸ್ಟ್ ಇಯರ್ ಅಲ್ಲಿ ಓದುತ್ತಿದ್ದೆ. ಅದು ನನ್ನ ಮತ್ತು ಪರಿಮಳ ಜೊತೆ ನಡೆದ ಘಟನೆ. ಪರಿಮಳ ನನ್ನ ದೂರದ ಸಂಬಂಧಿ, ನನಗಿಂತ 4 ವರ್ಷ ದೊಡ್ಡವಳು. ಸ್ವಲ್ಪ ಕಷ್ಟವನ್ನು ನೋಡಿ ಬೆಳೆದವಳು, ತುಂಬಾ ಆತ್ಮೀಯ ಸ್ವಭಾವದವಳು, ಎಲ್ಲರ ಜೊತೆ ಬಹುಬೇಗ ಹೊಂದಿಕೊಳ್ಳುತ್ತಾಳೆ. ನಾನು ಅವಳನ್ನು ಯಾವಾಗಲೂ ಅತ್ತೆ ಅಂತ ಕರೆಯುತ್ತಿದ್ದೆ. ಅವಳು ಬಡತನದಲ್ಲೂ ಚೆನ್ನಾಗಿ ಓದಿದ್ದಳು, ಆದರೆ ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದ. ಅವಳ ಆಸೆ ನೆರವೇರಲಿಲ್ಲ. ಅದೇ ಸಮಯಕ್ಕೆ ಅವಳಿಗೆ ಕೂಡಿ ಬಂದ ಸಂಬಂಧವನ್ನು ಫಿಕ್ಸ್ ಮಾಡಿ ಅವಳಿಗೆ ಮದುವೆ ಮಾಡಿಬಿಟ್ಟರು. ಹಾಗಾಗಿ ಅವಳು ಗಂಡನ ಜೊತೆ ಬೆಂಗಳೂರನ್ನು ಸೇರಿಕೊಂಡಳು. ಅವಳ ಗಂಡ ಶೇಖರ್ ಸ್ವಲ್ಪ ಮುಂಗೋಪಿ. ಪರಿಮಳ ಮಾಡಿದ ಕೆಲಸವನ್ನೆಲ್ಲ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳದೆ ಎಲ್ಲದಕ್ಕೂ ತಕರಾರು ತೆಗೆಯುತ್ತಿದ್ದ. ಅವರಿಗೆ ಮದುವೆಯಾಗಿ 3 ವರ್ಷವಾದರೂ ಮಕ್ಕಳಾಗಿರಲಿಲ್ಲ. ಅವಳ ಗಂಡ ಶೇಖರ್ ಕಾಂಟ್ರಾಕ್ಟರ್ ಕೆಲಸ ಮಾಡುತ್ತಾನೆ. ದೊಡ್ಡ ಕೆಲಸಗಳಿಗೆ ಜನರನ್ನು ಒದಗಿಸಿ ಕೊಡುವ ಕೆಲಸ ಮಾಡುತ್ತಿರುತ್ತಾನೆ. ಹಾಗಾಗಿ ಅವನು ಹೆಚ್ಚಿನ ಕಾಲ ಹೊರಗಡೆ ಇರುತ್ತಿದ್ದ. ಅವನು ಮನೆಯಲ್ಲಿದ್ದರೂ ಪರಿಮಳಗೆ ಮಾತ್ರ ಸುಖವಿಲ್ಲ. ಏನಾದರೂ ಒಂದು ವಿಷಯದಲ್ಲಿ ಕರಾರು ಎತ್ತುತ್ತಾ ಇರುತ್ತಿದ್ದ. ಅವನು ತನ್ನ ಹೆಂಡತಿಗೆ ಹಿಂಸೆ ಕೊಡುತ್ತಿರುವುದು ಬೇರೆ ಯಾರಿಗೂ ಗೊತ್ತಿಲ್ಲ. ಹೆಚ್ಚೇನು ನನಗೂ ಕೂಡ ಮೊದಲು ಗೊತ್ತಿರಲಿಲ್ಲ. ಆದರೆ ಪರಿಮಳ ಎಲ್ಲವನ್ನೂ ಸಹಿಸಿಕೊಂಡು ಅವನ ಜೊತೆ ಹೊಂದಿಕೊಂಡು ಸಂಸಾರ ನಿಭಾಯಿಸಿಕೊಂಡು ಹೋಗುತ್ತಿದ್ದಳು. ಆಗ ನನ್ನ ಇಂಜಿನಿಯರಿಂಗ್ನ ಮೊದಲ ವರ್ಷ ಮುಗಿಯುತ್ತಾ ಬರುತ್ತಿತ್ತು. ಅದುವರೆಗೂ ಹಾಸ್ಟೆಲ್ ಅಲ್ಲಿ ಇದ್ದೆ. ಹಾಸ್ಟೆಲ್ ಅಲ್ಲಿ ಊಟ ಚೆನ್ನಾಗಿರಲಿಲ್ಲ. ದಿನದಿಂದ ದಿನಕ್ಕೆ ನನ್ನ ಆರೋಗ್ಯ ಕೆಡುತ್ತಿತ್ತು. ಹೇಗಾದರೂ ಮಾಡಿ ಸೆಕೆಂಡ್ ಇಯರ್ ಅಲ್ಲಿ ಬೇರೆ ಯಾವುದಾದರೂ ಪಿಜಿಯನ್ನು ಸೇರಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದೆ. ಹಾಗೆ ಫ್ರೆಂಡ್ಸ್ ಜೊತೆ ಒಂದೆರಡು ಪಿಜಿಯನ್ನು ನೋಡಿಕೊಂಡಿದ್ದೆ. ಆದರೆ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗುವ ಮುಂಚೆ ನಾನೊಮ್ಮೆ ಊರಿಗೆ ಹೋದಾಗ ಪರಿಮಳ ನಮ್ಮ ಮನೆಗೆ ಬಂದಿದ್ದಳು. ನಾನು ಹಾಸ್ಟೆಲ್ ಚೇಂಜ್ ಮಾಡುತ್ತಿರುವ ವಿಷಯ ತಿಳಿದ ಅವಳು ಅವಳ ಮನೆಗೆ ಬಂದು ಅಲ್ಲಿಂದಲೇ ಕಾಲೇಜಿಗೆ ಹೋಗಲು ಹೇಳಿದಳು. ಅವಳಿಗೆ ಓದುವುದರ ಬಗ್ಗೆ ತುಂಬಾ ಕಾಳಜಿ. ನೀನು ಸಹ ಚೆನ್ನಾಗಿ ಓದಬೇಕು. ಪಿಜಿಯಲ್ಲಿ ಊಟ ಚೆನ್ನಾಗಿಲ್ಲ ಅಂದರೆ ನಿನ್ನ ಓದಿಗೂ ತೊಂದರೆಯಾಗಿ ಆಗುತ್ತದೆ. ಹೇಗಿದ್ದರೂ ನಮ್ಮ ಮನೆಯಲ್ಲಿ ನಾವಿಬ್ಬರೇ ಇರುತ್ತೇವೆ. ನೀನು ನಮ್ಮ ಜೊತೆ ಬಂದುಬಿಡು ಅಂತ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತನಾಡಿದಳು. ನಾನು ಸರಿ ಅಂತ ಅವರ ಮನೆಗೆ ಹೋದೆ. ಮಾವ್ ಅಂದರೆ ಪರಿಮಳ ಗಂಡ ನನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದರು. ಅವರು ಆಗಾಗ ನನಗೆ ಕಾಲೇಜಿಗೆ ಡ್ರಾಪ್ ಮಾಡುತ್ತಿದ್ದರು. ಆದರೆ ರಾತ್ರಿ ಆದರೆ ಸಾಕು, ಹೆಂಡತಿಯ ಜೊತೆ ಜಗಳ. ಅವರ ಮನೆಯನ್ನು ಸೇರಿಕೊಳ್ಳುವ ಮೊದಲು ನನಗೆ ಇದ್ಯಾವುದರ ಬಗ್ಗೆ ಐಡಿಯಾ ಇರಲಿಲ್ಲ. ಅಲ್ಲಿ ಉಳಿದುಕೊಂಡ ನಂತರ ಒಂದೊಂದು ವಿಷಯ ಗೊತ್ತಾಯಿತು. ಮತ್ತೆ ಪ್ರತಿದಿನ ಗಂಡನಿಂದ ದೂರವೇ ಮಲಗುತ್ತಿದ್ದರು. ಅವರಿಗೆ ಗಂಡನ ಸುಖವೇ ಸಿಗುತ್ತಿಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಆಗಾಗ ಅವರು ರಾತ್ರಿ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಬರುತ್ತಿದ್ದರು. ಮೊದಲು ಅವರಲ್ಲಿ ಕೇಳಿದರೆ ಬೇಜಾರಾಗಬಹುದು ಅಂತ ನಾನು ಕೂಡ ಸುಮ್ಮನಿದ್ದೆ. ಆದರೆ ಒಮ್ಮೊಮ್ಮೆ ಕುತೂಹಲದಿಂದ ಮಾವ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ವಾ ಅಂತ ಕೇಳಿದ್ದೆ. ಹಾಗೇನಿಲ್ಲಪ್ಪ, ಅವರು ನನ್ನ ಜೊತೆ ಚೆನ್ನಾಗಿಯೇ ಇದ್ದಾರೆ. ನಿನಗೆ ಯಾಕೆ ಹಾಗೆ ಅನಿಸ್ತು ಅಂತ ನನಗೆ ಪ್ರಶ್ನೆ ಮಾಡುತ್ತಿದ್ದರು. ನಾನು ಮಾತನಾಡದೆ ಆ ವಿಷಯವನ್ನು ಅಲ್ಲಿಗೆ ಬಿಡುತ್ತಿದ್ದೆ. ಆದರೆ ಪ್ರತಿದಿನ ಅತ್ತೆ ಮಾವನಿಗಾಗಿ ರಾತ್ರಿ ಊಟಕ್ಕೆ ಕಾಯುತ್ತಿರುವುದನ್ನು ನಾನು ನೋಡಿದ್ದೆ. ಮಾವು ಮಾತ್ರ ಅವರಿಗೆ ಇಷ್ಟ ಬಂದ ಹಾಗೆ ಮನೆಗೆ ಬರುತ್ತಿದ್ದರು. ಅದೆಷ್ಟೋ ಬಾರಿ ರಾತ್ರಿ ಮನೆಗೆ ಬರುತ್ತಿರಲಿಲ್ಲ. ಒಂದೆರಡು ದಿನ ಕಳೆದು ಬರುತ್ತಿದ್ದದ್ದು ಉಂಟು. ಅತ್ತೆ ನನ್ನನ್ನು ಆಗಾಗ ನನ್ನ ಓದಿನ ಬಗ್ಗೆ ವಿಚಾರಿಸಿಕೊಳ್ಳುತ್ತಿದ್ದರು. ಕಾಲೇಜಿನಲ್ಲಿ ಬೇರೆ ವಿಷಯಗಳ ಬಗ್ಗೆ
ಜಾಸ್ತಿ ಗಮನ ಕೊಡದೆ ಸರಿಯಾಗಿ ಓದು ಅಂತ ಬುದ್ಧಿ ಹೇಳುತ್ತಿದ್ದರು. ನಾನು ಪರಿಮಳ ಅತ್ತೆಯನ್ನು ಈ ಹಿಂದೆ ನೋಡಿದರೂ ಕೂಡ ಅಷ್ಟಾಗಿ ಗಮನಿಸಿರಲಿಲ್ಲ. ಈಗ ಅವರ ಮನೆಯಲ್ಲಿ ಇದ್ದುದರಿಂದ ಅವಳನ್ನು ಸರಿಯಾಗಿ ನೋಡಿದ್ದೆ. ಕಾಲೇಜು ಮುಗಿಸಿ ಮನೆಗೆ ಬಂದಾಗ ಆಗಾಗ ನಾನು ಪರಿಮಳ ಅತ್ತೆಗೆ ನನ್ನ ಕೈಯಲ್ಲಾದ ಸಹಾಯ ಮಾಡುತ್ತಿದ್ದೆ. ಆಗಾಗ ನಾನು ತಮಾಷೆಯಾಗಿ ಮಾತನಾಡುತ್ತಿರುವುದರಿಂದ ಅವಳಿಗೂ ಕೂಡ ಅವಳ ನೋವನ್ನು ಮರೆತು ನನ್ನ ಜೊತೆ ಸ್ವಲ್ಪ ಟೈಮ್ ಚೆನ್ನಾಗಿರುತ್ತಿದ್ದಳು. ಅವಳು ಬಟ್ಟೆ ಒಗೆಯುವಾಗ ಅವಳ ಮುಂದೆ ಕುಳಿತು ಮಾತನಾಡುವ ನಿಂತಿರುತ್ತಿದ್ದೆ. ಹಾಗೆ ಅಡುಗೆ ಮಾಡುವಾಗ ಅವಳ ಹಿಂದೆ ನಿಂತು ಏನಾದರೂ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಾ ಹಾಗೆ ತರಕಾರಿ ಕಟ್ ಮಾಡಿ ಕೊಡುವಾಗ ಹೆಲ್ಪ್ ಮಾಡುತ್ತಾ ಇರುತ್ತಿದ್ದೆ. ಹೀಗೆ ಮಾಡುವಾಗಲೆಲ್ಲ ನನ್ನ ಕಣ್ಣು ಅವಳ ಸೌಂದರ್ಯವನ್ನು ಅರೆದು ಕುಡಿಯುತ್ತಿತ್ತು. ಮೊದಲು ಮಾವ 2-3 ದಿನಗಳಿಗೊಮ್ಮೆ ಮನೆಗೆ ಬರುತ್ತಿದ್ದರೆ ಈಗೀಗ ವಾರಗಟ್ಟಲೆ ಹೊರಗಡೆ ಇರುತ್ತಿದ್ದ. ಹೇಗಿದ್ದರೂ ಮನೆಯಲ್ಲಿ ನಾನು ಕೂಡ ಇರುತ್ತೇನೆ ಅಂತ ಅವನಿಗೆ ಇನ್ನಷ್ಟು ಧೈರ್ಯ. ಅವನು ಅವಳ ಕುರಿತು ಇಷ್ಟೆಲ್ಲ ಕೇರ್ಲೆಸ್ ಆಗಿದ್ದರೂ ಪರಿಮಳ ಮಾತ್ರ ಯಾವುದೇ ತಪ್ಪು ದಾರಿ ಹಿಡಿಯದೆ ಯಾವಾಗಲೂ ತನ್ನ ಗಂಡನಿಗಾಗಿ ಕಾಯುತ್ತಾ ಮನೆಯಲ್ಲಿ ಇರುತ್ತಿದ್ದಳು. ತನ್ನ ನೋವನ್ನು ಯಾರ ಜೊತೆಯಲ್ಲಿಯೂ ಹಂಚಿಕೊಳ್ಳುತ್ತಿರಲಿಲ್ಲ. ನಾನಂತೂ ಪ್ರತಿದಿನ ಅವಳನ್ನು ನೋಡಿ ಅವಳಂತೂ ನನಗೆ ತುಂಬಾ ಇಷ್ಟ ಆಗಿ ಬಿಟ್ಟಿದ್ದಳು. ನನಗೂ ಇಂಥದ್ದೇ ಹೆಂಡತಿ ಬೇಕು ಅಂತ ನನಗೆ ಅನಿಸುತ್ತಿತ್ತು. ಅವಳು ಮಾತನಾಡುವ ಶೈಲಿ ಸದಾ ನಗುಮುಖ, ನೋವಿನಲ್ಲಿ ಕೂಡ ಸಹನೆಯಿಂದ ನನಗೆ ಬೇಕಾದುದನ್ನೆಲ್ಲ ಮಾಡಿ ಹಾಕುತ್ತಿದ್ದಳು. ದಿನದಿಂದ ದಿನಕ್ಕೆ ಅವಳು ನನ್ನ ಕ್ಲೋಸ್ ಫ್ರೆಂಡ್ ಆದಳು. ಒಮ್ಮೆಯಾದರೂ ಅವಳ ಗಂಡನ ಸ್ಥಾನದಲ್ಲಿ ನಿಂತು ಅವಳ ನೋವನ್ನು ಕಡಿಮೆ ಮಾಡುವ ಅವಳಿಗೆ ಸಿಗದೆ ಇರುವ ಸುಖವನ್ನೆಲ್ಲ ಕೊಡುವ ಆಸೆಯಾಗುತ್ತಿತ್ತು. ಒಂದು ದಿನ ಮಾವ ಎಲ್ಲೋ ಸುತ್ತಾಡಲು ಹೋಗಿದ್ದರು. ಒಮ್ಮೆ ಕೃಷಿ ಮೇಳ ಇದೆ ಅಂತ ಗೊತ್ತಾಯಿತು. ಆದ್ದರಿಂದ ಪರಿಮಳ ಆತೆ ನಾವು ಹೋಗಿ ಬರೋಣವ ಅಂತ ನನ್ನನ್ನು ಕೇಳಿದರು. ನಾನು ಅದಕ್ಕೇನಂತೆ ಹೋಗೋಣ ಅಂತ ಅವರ ಜೊತೆ ಹೊರಟೆ. ಅವರು ಬೈಕಲ್ಲಿ ಕುಳಿತಾಗ ನನ್ನ ಹೆಗಲ ಮೇಲೆ ಕುಳಿತುಕೊಂಡಿದ್ದರು. ನಾನು ಆದಷ್ಟು ನಿಧಾನಕ್ಕೆ ಬೈಕ್ ಓಡಿಸುತ್ತಾ ಮಜಾ ತೆಗೆದುಕೊಳ್ಳುತ್ತಿದ್ದೆ. ಸ್ವಲ್ಪ ನಿಧಾನಕ್ಕೆ ಮಳೆಯೂ ಬರುತ್ತಿತ್ತು. ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿ ಆನಂತರ ಮಳೆ ಕಡಿಮೆಯಾದಾಗ ಮತ್ತೆ ಹೊರಟೆವು. ಮಳೆಯಲ್ಲಿಯೇ ಅವರನ್ನು ಬೈಕಲ್ಲಿ ಕುಳ್ಳಿರಿಸಿಕೊಂಡು ಹೋಗುವ ಆಸೆ ಇತ್ತು. ಆದರೆ ಮೈಯೆಲ್ಲ ಒದ್ದೆ. ಆದರೆ ಕೃಷಿ ಮೇಳ ನೋಡಲು ಆಗುವುದಿಲ್ಲ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಹೋದೆವು. ಆನಂತರ ಕೃಷಿ ಮೇಳದಲ್ಲಿ ಸುತ್ತಾಡಿ ಸಂಜೆವರೆಗೂ ಅಲ್ಲೇ ಲವರ್ಸ್ ತರ ಸುತ್ತಾಡಿದೆವು. ಬೇಕಾದಷ್ಟು ಸೆಲ್ಫಿ ತೆಗೆದುಕೊಂಡೆವು. ಸೆಲ್ಫಿ ತೆಗೆದುಕೊಳ್ಳುವಾಗ ಅವರು ನನಗೆ ತುಂಬಾ ಹತ್ತಿರ ಬರುತ್ತಿದ್ದರು. ಇದರಿಂದ ಅವರು ಹಾಕಿರುವ ಸೆಂಟಿನ ಪರಿಮಳ ನನಗೆ ಹುಚ್ಚು ಹಿಡಿಸುತ್ತಿತ್ತು. ಅಲ್ಲೇ ಅವಳಿಗೊಂದು ಮುತ್ತು ಕೊಡೋಣ ಅಂತ ಅನಿಸುತ್ತಿತ್ತು. ಹಾಗೆ ಎಲ್ಲವನ್ನೂ ಮುಗಿಸಿ ಮನೆಗೆ ಹೋದ್ವಿ. ಸ್ವಲ್ಪ ಹೊತ್ತಲ್ಲಿ ಮಾವ ಕೂಡ ಮನೆಗೆ ಬಂದರು. ಆ ರಾತ್ರಿ ನಾನು ಅತ್ತೆ ಮತ್ತು ಮಾವ ಏನು ಮಾಡುತ್ತಿದ್ದಾರೆ ಅಂತ ಕೇಳಿಸಿಕೊಳ್ಳುತ್ತಿದ್ದೆ. ಜಗಳ ಒಂದು ಬಿಟ್ಟರೆ ಬೇರೆ ಏನೂ ನಡೆಯುತ್ತಿರಲಿಲ್ಲ. ನಿಮ್ಮದು ಯಾವತ್ತಿದ್ದರೂ ಇದೆ ಆಯ್ತು. ಒಂದು ದಿನಾಲೂ ನನ್ನನ್ನು ಪ್ರೀತಿಯಿಂದ ನೋಡಿ ಕೊಳ್ಳುತ್ತಿಲ್ಲ. ನೀವು ಯಾವಾಗ ನೋಡಿದರೂ ಹೊರಗಡೆ ಇರುತ್ತೀರಲ್ಲ ಅಂತ ಅತ್ತೆ ತಮ್ಮ ಗೋಳನ್ನು ಹೇಳಿಕೊಳ್ಳುತ್ತಿದ್ದರು. ಸರಿ ಈಗ ಮಲ್ಕೋ, ನನಗೂ ಸುಸ್ತಾಗಿದೆ. ದಿನ ಒಂದೇ ರಾಗ ಹಾಡಿ ನನಗೆ ಬೇಜಾರು ಮಾಡಬೇಡ ಅಂತ ಮಾವ ಹೇಳುತ್ತಿದ್ದ. ಅಂದರೆ ಇವರ ನಡುವೆ ಏನೂ ಆಗುತ್ತಿಲ್ಲ. ಅತ್ತೆಗೆ ಅಗತ್ಯದ ಸುಖ ಸಿಗುತ್ತಿಲ್ಲ ಅಂತ ನನಗೆ ಗೊತ್ತಾಯ್ತು. ಹೇಗಾದರೂ ಮಾಡಿ ನಾನು ಸ್ವಲ್ಪ ಟ್ರೈ ಮಾಡಿ ಕೆಲಸ ಸಾಧಿಸಿಕೊಳ್ಳಬಹುದು ಅಂತ ಅಂದುಕೊಂಡೆ. ಇನ್ನೊಂದು ದಿನ ಬೆಳಗ್ಗೆ ಎದ್ದು ಬ್ಯಾಗ್ ಹಿಡಿದುಕೊಂಡು ಹೊರಟಿದ್ದರು. ಯಾವ ಕಡೆಗೆ ಅಂತ ನಾನು ಕೇಳಿದ್ದಕ್ಕೆ ಬಂದ್ಯಾ? ಒಳ್ಳೆಯದಾಯಿತು, ನನಗೆ ಸ್ವಲ್ಪ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡು. ನಾನು 1 ವಾರ ಮುಂಬೈಗೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ ಎಂದರು. ಹೌದಾ, 1 ನಿಮಿಷ ಅತ್ತಿಗೆ ಹೇಳಿ ಬರುತ್ತೇನೆ ಅಂದೆ. ಏನು ಬೇಡ ಬಾರೋ, ಲೇಟ್ ಆಗುತ್ತೆ. ಅವಳು ಹೇಗಿದ್ರು ಆಮೇಲೆ ಗೊತ್ತಾಗುತ್ತೆ ಅಂದರು. ಸರಿ ಅಂತ ನಾನು ಅವರನ್ನು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿ ಬಂದೆ. ಆಮೇಲೆ ಅತ್ತೆಗೆ ಮಾವ ಮುಂಬೈಗೆ ಹೋಗಿರುವ ಬಗ್ಗೆ ಗೊತ್ತಾ ಅಂತ ಕೇಳಿದೆ. ಇದೇನು ಹೊಸತಲ್ಲ, ಅವರು ಯಾವಾಗಲೂ ಎಲ್ಲಿ ಹೋದರೂ ನನ್ನಲ್ಲಿ ಹೇಳುವುದಿಲ್ಲ ಅಂತ ಅವಳು ಸುಮ್ಮನಾದಳು. ಆ ರಾತ್ರಿ ನಾವಿಬ್ಬರೂ ಊಟ ಮುಗಿಸಿ ಮಾತನಾಡುತ್ತಾ ಕುಳಿತಿದ್ದೆವು. ನನಗೆ ಅವರನ್ನು ಟೆಸ್ಟ್ ಮಾಡೋಣ ಅಂತ ಅನಿಸಿತು. ಇವತ್ತು ನಿಮಗೆ ಬೋರ್ ಅಲ್ವಾ ಅತ್ತೆ ಅಂತ ಕೇಳಿದೆ. ಯಾಕೆ ಅಂದ್ರು. ಇವತ್ತು ಮಾವ ಇಲ್ವಲ್ಲ, 1 ವಾರ ಅವರು ಇರಲ್ಲ. ರಾತ್ರಿ ನಿಮಗೆ ಬೋರ್ ಆಗುತ್ತಲ್ವಾ?
ನೀವು ಉಪವಾಸ ಮಲಗಬೇಕಲ್ವಾ ಅಂತ ಕೇಳಿದೆ. ಅಯ್ಯೋ, ಅದೆಲ್ಲ ಬಿಡು, ಅದು ಅವರಿದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ, ನನಗೆ ಇದೆಲ್ಲ ಮಾಮೂಲಿಯಾಗಿ ಬಿಟ್ಟಿದೆ ಅಂದರು. ಯಾಕೆ ಅವರು ನಿಮ್ಮ ಜೊತೆ ಇರೋದಿಲ್ಲ ಅಂತ ಕೇಳಿದೆ. ಎಲ್ಲಾ ನನ್ನ ಹಣೆ ಬರಹ, ಬಿಟ್ಟು ಬಿಡು ಅಂದಳು. ನೀವು ಇಷ್ಟು ಚೆನ್ನಾಗಿದ್ದೀರಾ, ಇಂತಹ ಸೌಂದರ್ಯ ಇಟ್ಟುಕೊಂಡು ಉಪವಾಸ ಮಲಗುವುದು ಹೇಗೆ? ಅವರ ಜಾಗದಲ್ಲಿ ನಾನು ಇದ್ದಿದ್ದರೆ ಖಂಡಿತ ಒಂದು ದಿನವೂ ಸುಮ್ಮನೆ ಇರುತ್ತಿರಲಿಲ್ಲ ಅಂದೆ. ಅದಕ್ಕೆ ಅವರು, ನಿನಗೀಗ ಅದೆಲ್ಲ ಬೇಡ, ನೀನು ನಿನ್ನ ಓದಿನ ಕಡೆ ಲಕ್ಷ್ಯ ಕೊಡು, ನಿನಗೆ ಇದಕ್ಕೆಲ್ಲ ಮುಂದೆ ಟೈಮ್ ಇದೆ ಅಂದರು. ಆದರೂ ನೀವು ಹೀಗೆ ಸುಮ್ಮನೆ ಒದ್ದಾಡುವುದು ನನ್ನಿಂದ ನೋಡಕ್ಕಾಗಲ್ಲ, ನಿಮ್ಮ ಕೈಯಲ್ಲೇ ಬೆಣ್ಣೆ ಇಟ್ಟುಕೊಂಡು ನೀವು ಯಾಕೆ ಸುಮ್ಮನಾಗುತ್ತಿದ್ದೀರಾ? ಒಂದು ಮಾತು ನನಗೆ ಹೇಳಿ, ಆಮೇಲೆ ನೋಡಿಯೇ ಅಂದೆ. ಹೇ ಬೇಡ ಕಣೋ, ಒಂದು ಸಲ ನಾವಿಬ್ಬರೂ ಅದನ್ನು ಸ್ಟಾರ್ಟ್ ಮಾಡಿದರೆ ಆಮೇಲೆ ಯಾವತ್ತೂ ನಿಲ್ಲಿಸುವುದು ಕಷ್ಟ ಆಗುತ್ತೆ, ನಾವು ಅದಕ್ಕೆ ಅಡಿಕ್ಟ್ ಆಗುತ್ತೇವೆ, ನನ್ನ ಹಣೆಬರ ನಾನು ಅನುಭವಿಸುತ್ತೇನೆ ಅಂದರು. ನಾನು ಮತ್ತೆ ಅದರ ಬಗ್ಗೆ ಕೇಳೋಕೆ ಹೋದರೆ ನನ್ನ ಬಾಯಿ ಮುಚ್ಚಿಸಿ ಈಗ ಸುಮ್ಮನೆ ಮಲಕುವಂದರು. ಇವರು ಅಷ್ಟು ಸುಲಭವಾಗಿ ಬೀಳೋ ಜಾತಿ ಅಲ್ಲ ಅಂತ ಗೊತ್ತಾಯ್ತು. ಮರುದಿನ ಕಾಲೇಜಿಗೆ ಹೋಗಿ ಬಂದ ಮೇಲೆ ನಾನು ಸ್ವಲ್ಪ ಸೈಲೆಂಟ್ ಆಗಿ ಇದ್ದೆ. ಹಾಗೆ ನಾಟಕ ಮಾಡಿದೆ. ಅವರ ಹಾಗೆ ನನ್ನನ್ನು ಮಾತನಾಡಿಸಲು ಬಂದರು. ನಾನು ರೆಸ್ಪಾನ್ಸ್ ತೋರಿಸಿದೆ, ಸುಮ್ಮನಿದ್ದೆ. ಯಾಕೋ ಅಷ್ಟು ಕೋಪ? ನಿನ್ನ ಒಳ್ಳೆಯದಕ್ಕೆ ಅಲ್ವಾ ನಾನು ಹೇಳಿದ್ದು ಅಂದರು. ಆದರೂ ಒಂದು ಸಲ ನೋಡಬಹುದಲ್ವಾ ಅಂತ ಮತ್ತೊಮ್ಮೆ ಕೇಳಿದೆ. ಈಗ ಒಂದು ಸಲ ಅಂತ ಹೇಳ್ತೀಯ, ಆದರೆ ಅದು ಹಾಗೆ ಮುಂದುವರಿಯುತ್ತದೆ, ಆಮೇಲೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಎಂದರು. ಆದರೆ ಏನೂ ಆಗಲ್ಲ, ಇದು ಒಂದೇ ಸಲ ಮಾತ್ರ, ನಾಳೆ ನೀವಾಗಿ ಕೇಳಿದರು. ನಾನು ಬರಲ್ಲ ಅಂದೆ. ಕೊನೆಗೆ ನನ್ನ ಒತ್ತಾಯಕ್ಕೆ ಮಣಿದು ನನ್ನನ್ನು ಅವರ ಜೊತೆ ಮಲಗಿಸಿಕೊಂಡರು. ಮೊದಲಿಗೆ ನಾನು ಬೇಗ ಸೋತು ಹೋದೆ, ಆದರೆ ಸ್ವಲ್ಪ ಸಮಯ ಬಿಟ್ಟು 2 ಸಲ ಆಯ್ತು. ಮರುದಿನ ಎದ್ದಾಗ ನೀನು ಕಮ್ಮಿ ಇಲ್ಲ ಕಣೋ ಅಂದರು. ಅವರಿಗೂ ಇಷ್ಟವಾಗಿದೆ ಅಂತ ಗೊತ್ತಾಯ್ತು. ಆ ದಿನ ರಾತ್ರಿ ಮತ್ತೆ ನಾನು ಅವರ ಪರ್ಮಿಷನ್ಗಾಗಿ ಮಾಡಲೇ ಇಲ್ಲ. ಮಾವ ಬರುವವರೆಗೂ ನಾನು ಅವರಿಗೆ ಯಾವುದಕ್ಕೂ ಕಮ್ಮಿ ಆಗದ ಹಾಗೆ ನೋಡಿಕೊಂಡೆ. ಆದರೆ ಪರಿಮಳ ಅತ್ತೆ ಸ್ವಲ್ಪ ಪ್ರತಿದಿನವೂ ನನ್ನನ್ನು ಬಿಡದೆ ಓದಿಸಿ ನನ್ನ ಜೊತೆಯಲ್ಲೇ ಕುಳಿತುಕೊಂಡು ರಾತ್ರಿ 11 ಗಂಟೆಯವರೆಗೂ ಓದೋಕೆ ಹೇಳುತ್ತಿದ್ದರು. ಆನಂತರವೇ ಉಳಿದ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡುತ್ತಿದ್ದರು. ಹೀಗಾಗಿ ನನ್ನ ಕಾಲೇಜಿನ ಓದಿಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. ಬದಲಿಗೆ ನಾನು ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಪಾಸಾದೆ. ಹಾಗೆ ಒಳ್ಳೆಯ ಕೆಲಸವನ್ನು ಕೂಡ ಪಡೆದುಕೊಂಡೆ. ಈಗ ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಒಳ್ಳೆಯ ಪೊಸಿಷನ್ನಲ್ಲಿ ಇದ್ದೇನೆ. ಹಾಗೆ ಇವೆಲ್ಲವನ್ನು ಯೋಚಿಸುತ್ತಿರುವಾಗ ನನ್ನ ಮುಖದಲ್ಲೊಂದು ನಗು ಬಂತು. ಹಾಗೆ ನೋಡುತ್ತಿದ್ದ ಟಿವಿಯನ್ನು ಆಫ್ ಮಾಡಿ ನನ್ನ ಹೆಂಡತಿಗೆ ಫೋನ್ ಮಾಡಿದೆ. ಈ ಕತೆ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.